ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಮಿತ್ ಶಾ ವಿರುದ್ಧ ಅಂಬೇಡ್ಕರ್ಗೆ ಅವಮಾನ ಆರೋಪ. ಗೃಹ ಸಚಿವರ ಮಾತನ್ನ ಖಂಡಿಸಿ ಇವತ್ತು ಕಲಬುರಗಿ ಬಂದ್. ಸಂವಿಧಾನ ಹಿತರಕ್ಷಣಾ ಸಮಿತಿ, ದಲಿತ ಪರ ಸಂಘಟನೆಗಳಿಂದ ಕರೆ. ಕಲಬುರಗಿ ಬಂದ್ ಹಿನ್ನೆಲೆ ನಗರದ ಶಾಲಾ ಕಾಲೇಜುಗಳಿಗೆ ರಜೆ. ಡಿಡಿಪಿಐ ಸೂರ್ಯಕಾಂತ್ ಮದಾನೆ ರಜೆ ಘೋಷಿಸಿ ಆದೇಶ. ಕಲಬುರಗಿ ತಾಲೂಕಿನಾದ್ಯಂತ ಮದ್ಯ ಮಾರಾಟ ನಿಷೇಧ. ಅಮಿತ್ ಶಾರಿಂದ ಅವಹೇಳನಕಾರಿ ಹೇಳಿಕೆ ಆರೋಪ. ಗದಗ ಬೆಟಗೇರಿ ಅವಳಿ ನಗರ ಬಂದ್ಗೆ ಕರೆ. ಸಂಜೆ 6 ಗಂಟೆವರೆಗೆ ಸ್ತಬ್ಧವಾಗಲಿದೆ ನಗರ. ಬೀದರ್ನಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಕೀಲರ ಪ್ರೊಟೆಸ್ಟ್. ಕೇಂದ್ರ ಗೃಹ ಸಚಿವರ ರಾಜೀನಾಮೆಗೆ ಲಾಯರ್ಸ್ ಆಗ್ರಹ. ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಪ್ರಧಾನಿಗೆ ಮನವಿ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರಿಂದ ನೋಟಿಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಬರುವಂತೆ ಸೂಚನೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣ. ಡ್ರೋನ್ ಪ್ರತಾಪ್ಗೆ ನ್ಯಾಯಾಲಯದಿಂದ ಜಾಮೀನು. ಮಧುಗಿರಿ ಉಪ ಕಾರಾಗೃಹದಿಂದ ಇವತ್ತು ರಿಲೀಸ್. ಮತ್ತೊಂದು ಸಾಹಸಕ್ಕೆ ಮುಂದಾದ ಇಸ್ರೋ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗಕ್ಕೆ ಸಜ್ಜು. ಡಿಸೆಂಬರ್ 30ಕ್ಕೆ 2 ಉಪಗ್ರಹಗಳ ಉಡಾವಣೆಗೆ ಸಿದ್ಧತೆ. ಮೈಸೂರಿನ ಶಾಲೆಗಳಲ್ಲಿ ಮಕ್ಕಳಿಗೆ ನೀಡುವ ಮೊಟ್ಟೆ ಬ್ಯಾನ್ ಮಾಡುವಂತೆ ಅರ್ಜಿ. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ಶಾಲಾ ಮಕ್ಕಳಲ್ಲಿ ಜಾತಿ ಭೇದ ಭಾವ ಮಾಡಲಾಗ್ತಿದೆ ಅನ್ನೋ ಆರೋಪ. ಬಾಗಲಕೋಟೆಯ ಹೆಬ್ಬಾಳ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳಿಗೆ ನಿಂದನೆ ಪ್ರಕರಣ. ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಕರ್ತವ್ಯ ಲೋಪವೆಸಗಿದ ಶಾಲಾ ಪ್ರಿನ್ಸಿಪಾಲ್ಗೆ ನೋಟಿಸ್. ರಾಮನಗರದಲ್ಲಿ ಜನಸ್ಪಂದನಾ ಸಭೆಗೆ ತಡವಾಗಿ ಬಂದ ಅಧಿಕಾರಿ. ಲೇಟ್ ಆಗಿ ಬಂದ ಆಫೀಸರ್ಗೆ ಹಾರ ಹಾಕಿ ಸನ್ಮಾನ. ಮಾಗಡಿ ಶಾಸಕ ಬಾಲಕೃಷ್ಣರಿಂದ ವಿಭಿನ್ನವಾಗಿ ತರಾಟೆ. ಬೀದರ್ನ ನಾಗೂರ ಗ್ರಾಮದಲ್ಲಿ ಸರ್ಪದ ಪವಾಡ. ದೇವಿ ಆವರಣದಲ್ಲಿ ಪ್ರತ್ಯಕ್ಷವಾದ ಸರ್ಪಕ್ಕೆ ಭಕ್ತರಿಂದ ಪೂಜೆ. ಭಾಗ್ಯವಂತಿ ದೇವಿ ಅಂತ ಹಾವಿಗೆ ಭಕ್ತಿ ಸಮರ್ಪಿಸಿದ ಜನರು. ಉತ್ತರ ಪ್ರದೇಶದಲ್ಲಿ ಇಬ್ಬರು ಗಂಡಂದಿರ ಮುದ್ದಿನ ಹೆಂಡತಿ. ಏಕಕಾಲದಲ್ಲಿ ಇಬ್ಬರು ಸಹೋದರರನ್ನ ವರಿಸಿದ ಮಹಿಳೆ. ಇಬ್ಬರು ಪತಿಯಿಂದ 2 ತಾಳಿ ಕಟ್ಟಿಸಿಕೊಂಡು ಸಂಸಾರ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತ. ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಲಾಗದೆ ಟ್ರಾಫಿಕ್ ಜಾಮ್. ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಪ್ರವಾಸಿಗರ ರಕ್ಷಣೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ರೆಜಿಲ್ನಲ್ಲಿ ಇಗುವಾಜು ಜಲಪಾತ ಸೆನ್ಸೇಷನ್. ಭೋರ್ಗರೆವ ಫಾಲ್ಸ್ ಕಣ್ತುಂಬಿಕೊಳ್ಳೋದೇ ಅದ್ಭುತ. ರಭಸವಾಗಿ ಹರಿಯೋ ನೀರಿನ ಮಧ್ಯದ ಸೇತುವೆ ನೋಡಿದ್ರೆ ರೌದ್ರ ರೋಮಾಂಚನ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಹಸ್ತಾಂತರಕ್ಕೆ ಒತ್ತಡ. ಭಾರತಕ್ಕೆ ಬಾಂಗ್ಲಾದೇಶದಿಂದ ಪತ್ರ. ವಾಪಸ್ ಕಳುಹಿಸಿಕೊಡುತ್ತಾ ಕೇಂದ್ರ ಸರ್ಕಾರ. ಬೆಂಗಳೂರಿನ ಒರೈನ್ ಮಾಲ್ನಲ್ಲಿ ಯುಐ ಚಿತ್ರದ ಸೆಲೆಬ್ರಿಟಿ ಶೋ. ನಟ ಯಶ್, ರಾಧಿಕಾ ಸೇರಿದಂತೆ ಹಲವರಿಂದ ಚಿತ್ರ ವೀಕ್ಷಣೆ. ನಾನು ಉಪ್ಪಿ ಸರ್ ದೊಡ್ಡ ಅಭಿಮಾನಿ ಎಂದ ರಾಕಿ ಭಾಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.